ಹಾಸನದಲ್ಲಿ ಆಗ್ತಾ ಇರುವಂತಹ ಸರಣಿ ಸಾವುಗಳು ಹೃದಯಾಘಾತಕ್ಕೆ ಸಂಬಂಧಪಟ್ಟಾಗೆ ಹೇಗಾಗಿದೆ ವಿಷಯ ಅಂತ ಅಂದ್ರೆ ನೋಡಿ, ಬೆಂಗಳೂರು ವ್ಯಕ್ತಿ ಎಲ್ಲೋ ಮಂಗಳೂರು ಕಡೆ ಟ್ರಿಪ್ ಹೋದಂತ ವ್ಯಕ್ತಿ ಹಾಸನ್ ಮೇಲೆ ಬರ್ತಾ ಹಾಸನ್ DC ಆಫೀಸ್ ಹತ್ರ ಅವ್ರಿಗೆ ಹೃದಯಾಘಾತ ಆಗಿದೆ. ಅಂದ್ರೆ ಸನ್ನಿವೇಶ ಹೀಗಿದೆ. ಇನ್ನು ಹಾಸನ್ ಅವರಂತೂ ಮೃತಪಟ್ಟಿರುವಂಥದ್ದು ಬಹಳಷ್ಟು ಮಂದಿ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಇಟ್ಸ್ ಅ ಹೈ ಟೈಮ್ ಅಂತ ಹೇಳಿ ಇದನ್ನ ಸರ್ಕಾರ ಕನ್ಸಿಡರ್ ಮಾಡಬೇಕಿದೆ ಅನ್ನುವಂಥದ್ದು ಕೂಡ ಒತ್ತಾಯ ಇದೆ. ಸಚಿವರು ಕೂಡ ಇವತ್ತು ಹಾಸನದ ಎಲ್ಲರಿಗೂ ಕೂಡ ಹೃದಯ ಸಂಬಂಧಿ ಸಮಸ್ಯೆ ಏನಾದರೂ ಕಂಡುಬರ್ತಾ ಇದೆಯಾ ಮತ್ತೊಂದು ಟೆಸ್ಟ್ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದರೂ ಅವಕಾಶ ಇದೆಯಾ ಅನ್ನುವಂಥ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಆ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಹಾಸನ ಹೃದಯಾಘಾತ ಪ್ರಕರಣವನ್ನ ಸರ್ಕಾರ ಹೇಗೆ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಳ್ಳೋಣ. ಹಾಸನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಜನರು ವಾರ್ಷಿಕವಾಗಿ ಒಮ್ಮೊಮ್ಮೆ ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು. ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ. ಹೃದಯಾಘಾತ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ರಾಜ್ಯವನ್ನೇ ತಲ್ಲಣಗೊಳಿಸಿವೆ. ಒಬ್ಬರಲ್ಲ ಇಬ್ಬರಲ್ಲ, 45 ದಿನಗಳಲ್ಲಿ ಬರೋಬ್ಬರಿ 37 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಇವತ್ತು ಕೂಡ ಹೊಳೆ ನರಸೀಪುರದ ಕೊಂಗಲಬೀಡು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಸಾವಿಗೀಡಾಗಿದ್ದಾರೆ. TV9 ವರದಿ ಬಳಿಕ ಹಾಸನಕ್ಕೆ ಸಚಿವ ರಾಜಣ್ಣ ಭೇಟಿ. ಹಾಸನದಲ್ಲಿ ಸಾಲು ಸಾಲು ಸಾವಾಗ್ತಿವೆ. ಹೀಗಿದ್ರೂ ಉಸ್ತುವಾರಿ ಸಚಿವ KN ರಾಜಣ್ಣ 3 ತಿಂಗಳಿಂದ ಹಾಸನದ ಕಡೆ ಮುಖ ಮಾಡಿರಲಿಲ್ಲ. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜಣ್ಣ ಇವತ್ತು ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಜಿಲ್ಲಾಧಿಕಾರಿಗಳಿಗೆ ಕೆಲವು ಸಲಹೆಗಳನ್ನ ಕೊಟ್ಟರು. ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವೀಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಏನಾದರೂ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದೆ. ಆದಷ್ಟು ಜನರು ವಾರ್ಷಿಕವಾಗಿ ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು. ಈ ಇಮ್ಸ್ನವರು DHO ಮತ್ತು ಯಾರು ಎಕ್ಸ್ಪರ್ಟೈಸ್ ಇದೆ ಮತ್ತು ಈ CHಗಳು ಮತ್ತು PHಗಳು ಇವಕ್ಕೆಲ್ಲ ಡಾಕ್ಟರ್ಸ್ದು ಅಲ್ಲಿ ಹೆಡ್ ಇದ್ದಾರಲ್ಲ, ಒಂದು ಮೀಟಿಂಗ್ ಮಾಡಿದ್ವಿ. ಈ ನಡುವೆ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ನಾಳೆ ಹಾಸನಕ್ಕೆ ಭೇಟಿ ಕೊಡಲಿದ್ದಾರೆ. ಸಾಲು ಸಾಲು ಸಾವಾಗ್ತಿದ್ರು ಆರೋಗ್ಯ ಸಚಿವರು ಹಾಸನಕ್ಕೆ ತೆರಳದ ಬಗ್ಗೆ ಕಿಡಿಕಾರಿದ್ದಾರೆ. ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯ ಮಂತ್ರಿನೂ ಹೋಗಿಲ್ಲ ಎಂದು ಲೇವಡಿ ಮಾಡಿದ್ದಾರೆ. ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಹಾಸನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ ಅಲ್ಲಿ. ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋಗ್ತೀನಿ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ, ಬದಲಾಗಿರೋ ಜೀವನ ಶೈಲಿಯಿಂದ ಹೃದಯಾಘಾತಗಳಾಗ್ತಿವೆ ಅಂತ ತಜ್ಞರ ವರದಿ ನೀಡಿದೆ. ಸದ್ಯ ರಾಜ್ಯಾದ್ಯಂತ ಎಲ್ಲರಿಗೂ ಹೃದಯ ತಪಾಸಣೆ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಮಂಜುನಾಥ್ KB, TV9 ಹಾಸನ.